ಯೂನಿಟ್ ವೆಕ್ಟರ್ ಏನು ಅಂತ ಹೇಳಿ ನೋಡಿದ್ರೆ ಇವಾಗ ಅದು ಹೇಗೆ ಉಪಯೋಗ ಬರುತ್ತೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಸೊ ರೀಡಿಂಗ್ ಅ ಪಾಯಿಂಟ್ಸ್ ಲೊಕೇಶನ್ ಆನ್ ಅ ಗ್ರಾಫ್. ಅಕಸ್ಮಾತ್ ಆಗಿ ಇದು ನಮ್ಮ ಒರಿಜಿನ್ ಆಗಿದ್ದು, ಈ ಪಾಯಿಂಟಿನ ಲೊಕೇಶನ್ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ ಅಂತ ಹೇಳಿ ಪ್ರಶ್ನೆ. ಹೇಗೆ ಹೇಳ್ತೀರಾ ಇದನ್ನ? ದಿಸ್ ಇಸ್ 1 2 3 4 4 ಯೂನಿಟ್ಸ್ ಟು ದ ರೈಟ್ ಆ್ಯಂಡ್ 1 2 ಯೂನಿಟ್ಸ್ ಅಪ್ ಅಲ್ವಾ? ಸೊ 4 ಯೂನಿಟ್ಸ್ ಟು ರೈಟ್ ಆ್ಯಂಡ್ 2 ಯೂನಿಟ್ಸ್ ಅಪ್ ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ 4, 2 ಸರಿನಾ? ಸೊ ಈ ಇನ್ಫಾರ್ಮೇಷನ್ನ ನಾವು ಯೂನಿಟ್ ವೆಕ್ಟರ್ ಉಪಯೋಗಿಸ್ಕೊಂಡು ಡಿಸ್ಕ್ರೈಬ್ ಮಾಡಬಹುದು. ಸೊ ಹಾಗಾಗಿ ಮೊದಲನೇದಾಗಿ ಯೂನಿಟ್ ವೆಕ್ಟರ್ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಇನ್ ದ ನೆಕ್ಸ್ಟ್ ವಿಡಿಯೋ ಅದನ್ನು ಉಪಯೋಗಿಸ್ಕೊಂಡು ವಿಲ್ ರೆಪ್ರೆಸೆಂಟ್ ಅ ವೆಕ್ಟರ್. ಹಾಂ, ಆರ್ಥೋ ಅಂತ ಹೇಳಿದ್ರೆ ರೈಟ್ ಆ್ಯಂಗಲ್ ಕಂಡ್ರು. ಟ್ರೈಟ್ ಅಂತ ಹೇಳಿದ್ರೆ 3. ಸೊ 3 1 ಯೂನಿಟ್ ಲೈನ್ ಆಯಿತಾ. ಯೂನಿಟ್ ವೆಕ್ಟರ್ ನಮ್ಮ ಕೈಲಿ ಇವು, ಹಾಗಾಗಿ ಇದು ಲೆಂತ್ ಬಂದು ಯೂನಿಟು. 1 ಯೂನಿಟ್ ಲಾಂಗ್ ಲೈನ್ಸ್ which are mutually perpendicular to each other. Those are your orthogonal trait of unit vectors. For example, say these are our x and y and z axis. So ಇಲ್ಲಿ ನೋಡ್ಬೋದು, ಇದು 90 ಡಿಗ್ರಿ ಇದೆ, ಇದು 90 ಡಿಗ್ರಿ ಬರುತ್ತೆ, ಇದು ಕೂಡ 90 ಡಿಗ್ರಿ ಇದೆ. ಆಯ್ತಾ? ಮತ್ತು ಮುಂದೆ ಈ ಯೂನಿಟ್ ವೆಕ್ಟರ್ ಬರಿತೇನೆ ನಾನು. So those are your unit vectors. So length ಬಂದು ಯೂನಿಟ್ ಇದೆ. So this is x, y and z. ಸರಿನಾ? ಸೊ ಅಲಾಂಗ್ ದಿಸ್ ಎಕ್ಸ್ ವೈ ಆ್ಯಂಡ್ ಝಿ ಆಕ್ಸಿಸ್ ಇಲ್ಲಿ ನಾವು ಈ ಯೂನಿಟ್ ಲೈನ್ ಬರೆದಿದ್ದೀವಿ. ಸ್ಪೆಷಲ್ ಹೆಸರು ಇದೆ ಇವಕ್ಕೆಲ್ಲ. ಅಲಾಂಗ್ ದ ಎಕ್ಸ್ ಆಕ್ಸಿಸ್ ದ ಯೂನಿಟ್ ವೆಕ್ಟರ್ ಇಸ್ ಐ ಕ್ಯಾಪ್, ವೈ ಇಟ್ಸ್ ಜೆ ಕ್ಯಾಪ್ ಆ್ಯಂಡ್ ಝೆಡ್ ಇಟ್ ಇಸ್ ಕೆ ಕ್ಯಾಪ್. ಇದು ಐ ಕ್ಯಾಪ್ ಆಗುತ್ತೆ, ಇದು ಜೆ ಕ್ಯಾಪ್ ಆಗುತ್ತೆ, ಇದು ಕೆ ಕ್ಯಾಪ್ ಆಗುತ್ತೆ. ಸರಿನಾ? ಸೊ ದಿಸ್ 3 ಐ ಜೆ ಕೆ ಆರ್ ಯೋರ್ ಆರ್ಥೋಗೋನಲ್ ಟ್ರೈಟ್ ಆಫ್ ಯೂನಿಟ್ ವೆಕ್ಟರ್ಸ್. ಇದನ್ನು ಹೇಗೆ ಉಪಯೋಗಿಸ್ತೀವಿ, ಅದನ್ನು ಉಪಯೋಗಿಸಿ ಈ ಪಾಯಿಂಟ್ನ ಹೇಗೆ ಡಿಸ್ಕ್ರೈಬ್ ಮಾಡೋದು ಅದು ಮುಂದಿನ ವಿಡಿಯೋದಲ್ಲಿ ನೋಡೋಣ. ತಕ್ಷಣಕ್ಕೆ ಹೆಡ್ಡಿಂಗ್ ಬರ್ಕೊಳ್ಳಿ. ಮತ್ತು ಇಲ್ಲಿರೋದೆಲ್ಲ ಬರ್ಕೊಳ್ಳಿ.